ಈಗ 5 ದಿನ ದೀಪಾವಳಿ ಆಚರಣೆ ಇತ್ತು, ಈಗ ಅದು 3 ದಿನಕ್ಕೆ ಬಂದಿದೆ. ಈಗ ದೀಪ ಹಚ್ಚೋದು ಅಂದ್ರೆ ನಿನ್ನೆಯಿಂದನೇ ಶುರುವಾಗಿರುತ್ತೆ. ಈಗ ಲಕ್ಷ್ಮೀ ಪೂಜೆ ಇವತ್ತೇ ಮಾಡಿದ್ರೆ ಹಾಗಾದ್ರೆ ನಾಳೆ ಅಮಾವಾಸ್ಯೆ ಮಾತ್ರ. ನಾಳೆ ಏನು ಹಾಗಾದ್ರೆ ಪೂಜೆ? ನಾಳೆ ಬೆಳಗ್ಗೆ ಪೂಜೆ ಇದೆ ಅಂತ ಹೇಳಿದ್ರೆ ಅಮಾವಾಸ್ಯೆ ದಿವಸ ಯಾವತ್ತು ಮಂಗಳವಾರ ಬೀಳುತ್ತೋ ಮನೆ ಸೈಟ್ಗಳನ್ನ ಹೊಸದಾಗಿ ಕೊಂಡ್ಕೊಂಡಿರೋ ಭೂಮಿ ಪೂಜೆ ಮಾಡ್ಬೋದು. ನಾಳೆ ಹೋಗ್ಬಿಟ್ಟು ಕರಿಯಮ್ಮ ಅಂತ ಕರೀತಾರೆ. ಈ ಹಾಸನ್ ಪ್ರಾಂತ, ಕುಣಗಲ್ ಪ್ರಾಂತ, ಈ ಕಡೆ ಇರತಕ್ಕಂಥ ನಾಗಮಂಗಲ ಪ್ರಾಂತ, ಇದೆಲ್ಲ ಏನ್ ಮಾಡ್ತಾರೆ ವಿಶೇಷ ಅಂದ್ರೆ ನೆಲಮಂಗಲದಿಂದ ತುಮಕೂರು ಈ ಡಿಸ್ಟ್ರಿಕ್ಟ್ ಎಲ್ಲ ಏನ್ ಮಾಡ್ತಾರೆ ಕರಿಯಮ್ಮ ಅಂತ ಕರೀತಾರೆ. ಅಂದ್ರೆ ಹುತ್ತ. ಕರಿಯಮ್ಮ ಇಸ್ ನಥಿಂಗ್ ಬಟ್ ಲಕ್ಷ್ಮಿನೇ. ಪದ್ಮಾವತಿ ಅಂತ ಕರೀತಾರೆ, ಅವಳು ಹುತ್ತದ ದೇವಿನೇ. ಅವಳು ಜೈನರು ಪೂಜೆ ಮಾಡ್ತಕ್ಕಂಥ ಪದ್ಮಾವತಿ ಅಂತ ಕರೀತಾರೆ. ಒಡೆಯನ್ ಬೈಲ್ ಅಂತ ಕರೀತಾಳೆ. ಅದಾದ ಮೇಲೆ ಮಹಾಲಕ್ಷ್ಮಿ ನಾಗಲಕ್ಷ್ಮಿ ಅಂತಲೇ ಕರೀತಾರೆ. ನಾಗರ ಹುತ್ತವನ್ನ ನಾಳೆ ಬೆಳಗ್ಗೆ ಹೊತ್ತು ಪೂಜೆ ಮಾಡಬೇಕು. ಯಾರು ನಾಳೆ ಹುತ್ತಕ್ಕೆ ತನಿ ಏರಿತಾರೆ, ಕೆಲವರೆಲ್ಲ ಹೋಗ್ತಾರೆ, ಅರ್ಶಿಣದ ನೀರನ್ನ ಪೂರ್ತಿ ಹೊರಗಡೆ ಚುಮುಕ್ಸಿ ಸೆಗಣಿ ನೀರು ಹಾಕಿ ಸಾರಿಸಿ ರಂಗೋಲಿ ಹುತ್ತದ ಹತ್ರ ಇಟ್ಟು, ಅಮ್ಮ ಜಗನ್ಮಾತೆ ಬಹಳ ಸಂತೋಷ ಅಮ್ಮ ಅಂತ ಹೇಳಿ ನಾಗಲಕ್ಷ್ಮಿನ ಹುತ್ತದೊಳಗಿರೋಳನ್ನ ಸ್ವಾಗತ ಮಾಡ್ಬೇಕು. ಅವಳು ಒಳಗೂ ಕುತ್ಕೊಂಡ್ಬಿಟ್ಟಿರ್ತಾಳಂತೆ. ಈಗ ಫಾರ್ ಎಕ್ಸಾಂಪಲ್ ಒಬ್ಬ ಮನುಷ್ಯರು ಕೆಲವರು ಶೈ ಅಂತಾರೆ, ಸಂಕೋಚ ಅಂತ ರೂಮಲ್ಲಿ ಕುತ್ಕೊಂಡ್ಬಿಡ್ತಾರೆ, ಬಾಮ್ಮ ಬಾಮ್ಮ ಅಂತ ಬಲವಂತ ಮಾಡಲ್ಲ ತಾಯಿಂದ್ರು. ಹಾಗೆ ಆ ಹುತ್ತದೊಳಗಿರ್ತಕ್ಕಂಥ ಹಾವಿಗೆ ನಾವು ಪ್ರೋತ್ಸಾಹ ಕೊಡ್ತಕ್ಕಂಥ, ನೀವಾಗ ಕರೆಯಕ್ಕೆ ಹೋಗ್ಬೇಡಿ, ಕೈ ಒಳಗಾಕ್ಬಿಡ್ಬೇಡಿ, ಹುಷಾರಾವ್. ಆದರೆ ಅಲ್ಲಿ ಹೋಗಿ ಅರ್ಶಿಣ ಕುಂಕುಮ ಪೂಜೆ ಮಾಡಿ ಒಂದು ನಮಸ್ಕಾರವನ್ನ ಮಾಡಿ ಅಲ್ಲಿ ನೀವು ತಂಬಿಟ್ಟು ದೀಪಗಳನ್ನು ನಾಳೆ ಹಚ್ಚಬೇಕು ಬೆಳಗ್ಗೆ ಹೊತ್ತಾದ್ರೆ. ಯಾಕಂದ್ರೆ ಅಮಾವಾಸ್ಯೆ ಇವತ್ತು ಸಾಯಂಕಾಲ ಮುಗ್ದೋಗುತ್ತೆ, ನಾಳೆ ಸಾಯಂಕಾಲ ಇರಲ್ಲ ಅಮಾವಾಸ್ಯೆ. ಸೊ ಅದಕ್ಕೆ ಎಲ್ಲರೂ ಇವತ್ತು ಪೂಜೆ ಮಾಡಿ ಅಂಗಡಿ ಪೂಜೆ ಮಾಡ್ಬಿಟ್ಟು ಸ್ವೀಟ್ ಗಿಟ್ ಕಳ್ಳೆಪುರಿ ಹಚ್ಬಿಟ್ಟು ಒಂದಷ್ಟು ಸ್ವೀಟ್ ಕೊಟ್ಟು ತಿನ್ಕೊಂಡು ಹೋಗ್ರಪ್ಪ, 3 ದಿವಸ ರಜಾ ಕೊಟ್ಬಿಡ್ತೀವಿ ಅಂತ. ಆದ್ರೆ ಬಲಿಪಾಡ್ಯಮಿ ದಿವಸ ಬಹಳ ವಿಶೇಷ ಏನು ಅಂದ್ರೆ, ಬಲಿಚಕ್ರವರ್ತಿನ ತ್ರಿವಿಕ್ರಮನಾಗಿರ್ತಕ್ಕಂಥ ವಾಮನ ಅವತಾರದಲ್ಲಿ ಏನು ತುಳಿದು ಹಾಕಿ ಪಾತಾಳಕ್ಕೆ ಕಳಿಸ್ಬಿಡ್ತಾನೆ 3ನೇ ಪಾದ ಇಟ್ಟಾಗ, ಆ ಪಾದವನ್ನ ಇಟ್ಟಿರ್ತಕ್ಕಂಥ ಓಣಂನಲ್ಲಿ ಕೇರಳ ಪೂಜೆ ಏನು ಮಾಡ್ತಾರೆ, ಅದೇ ತರ ಬಲಿಪಾಡ್ಯಮಿ ನಮಗೆ ವಿಶೇಷತೆ. ಆವತ್ತು ಕೋಟೆ ಪೂಜೆ ಅಂತ ಕರಿತೀವಿ. ಆ ಕೋಟೆಯನ್ನ ಕೃಷ್ಣ ಪರಮಾತ್ಮ ಮಾತು ಕೊಟ್ಟಿರ್ತಾನೆ, ನಾನು ಬಂದು ಆ ದಿನ ಒಂದು ದಿವಸ ಕೃಷ್ಣನೇ ಸ್ವತಃ ಬಂದು ಕೋಟೆಯನ್ನು ಕಾಯುತ್ತಾನೆ. ಅದಕ್ಕೆ ನೀವೇನ್ ಮಾಡಬೇಕು, ಮನೆ ಮುಂದೆ ರಂಗೋಲಿಗೆ ಫಸ್ಟ್ ಕ್ಲಾಸಾಗಿ ಹೂ ಅಲಂಕಾರ ಮಾಡಬೇಕು. ಹೂವೆಲ್ಲ ರಂಗೋಲಿ ಮೇಲೆ ಹೂ ಅಲಂಕಾರ ಮಾಡಿ ಮಧ್ಯದಲ್ಲಿ ಒಂದಷ್ಟು ಸೆಗಣಿಯನ್ನ ಪೂರ್ತಿಯಾಗಿ ಪಿಳ್ಳಾರಿ ತರ ಮಾಡ್ಕೊಂಡು ಅದ್ರ ಮೇಲೆ ಒಂದು ಫಸ್ಟ್ ಕ್ಲಾಸಾಗಿ ಹೂ ಇಟ್ಟು, ಅದನ್ನೇನಂತ ಇದ್ರು ಅಂದ್ರೆ ತುಂಬ್ರಿ ಹೂವು ಅಂತ ಹೇಳ್ತಕ್ಕಂಥದ್ದು. ಅಂಥ ಹೂವು ಇವಾಗ ಸಿಗಲ್ಲ. ಗೋಪಾದದಲ್ಲಿ ಇರ್ತಕ್ಕಂಥ ಗಣೇಶನ್ ತುಂಬಾ ಇಷ್ಟ, ಈಗ ಅದಿರಲ್ಲ. ಸೊ ಚೆಂಡು ಹೂವು ಇಟ್ಬಿಡ್ತಾರೆ ಮನೆಯಿಂದ ಆಚೆ. ಓಕೆ, ಅದನ್ನ ಕೋಟೆ ಅಂತ ಒಂದು ಸಾಂಕಲ್ಪಿಕವಾಗಿರ್ತಕ್ಕಂಥ ಒಂದು ಕಲ್ಪನೆ, ಅದನ್ನ ಮಾಡ್ಕೊಂಡಾಗ ಕೃಷ್ಣ ಸ್ವತಃ ಬರ್ತಾನೆ. ದೀಪ ಸುತ್ತಲೂ ದೀಪ ಇಡಬೇಕು, ರಂಗೋಲಿ ಸುತ್ತಲೂ ದೀಪ ಇಟ್ಟು ಕೂತ್ಕೊಂಡು ಪ್ರಾರ್ಥನೆ ಮಾಡಬೇಕು. ಮಹಾಲಕ್ಷ್ಮಿ ಕೃಪಾಶೀರ್ವಾದ ಯಾರಿಗಿತ್ತು ಅಂದ್ರೆ, ಬಲಿಚಕ್ರವರ್ತಿ ಕೋಟೆಯಲ್ಲಿ ಅಷ್ಟೊಂದು ದುಡ್ಡಿತ್ತಂತೆ, ಸಂಭ್ರಮ, ಅವನು ದಾನ ಧರ್ಮ ಮಾಡ್ತಿದ್ದ. ಅದಕ್ಕೆ ಬಲಿಪಾಡ್ಯಮಿ ದಿವಸ ಕೃಷ್ಣನೇ ಸ್ವತಃ ಬಂದು ಕೋಟೆಯನ್ನು ಕಾಯ್ಬೇಕಾದ್ರೆ, ಕೃಷ್ಣಂ ಯತ್ರ ಯೋಗೀಶ್ವರ ಕೃಷ್ಣೇತ್ರೋತ್ ಪಾರ್ಥೋ ಧನುರ್ಧರ ತತ್ರ ಶೇ ವಿಜಯವರು ಭೂತಿದ್ರುವ ನೀತಿರ್ಮತಿರ್ಮ. ಆ ನೀತಿ ಪಾಠನ ಹೇಳ್ತಕ್ಕಂಥ ನೀನು ದಯವಿಟ್ಟು ಮನೆ ಒಳಗೆ ಬಾ ಕೊಳ್ಳಲು ಊದ್ಕೊಂಡು ಅಂತ ಗೋಪೂಜೆಯನ್ನ ಕೂಡ ವಿಶೇಷವಾಗಿ ಮಾಡಬೇಕು ಅನ್ನೋದು ದೀಪಾವಳಿ ಅಂದ್ರೆ ಹಬ್ಬದ ದಿವಸ ಅಮಾವಾಸ್ಯೆಗೆ. ಸೊ ಬೆಳಗ್ಗೆ ಹುತ್ತದ ಪೂಜೆ, ಗೋಪೂಜೆ. ಚೆನ್ನಾಗಿ ತೊಳಿರಿ ಹಸುನ, ಕೈ ಕಾಲೆಲ್ಲ ತೊಳಿಬೇಕು. ನೀವೇನು ಕೆಲವ್ರಿಗೆ ಅಯ್ಯೋ ನಾನೆಲ್ಲ ಮುಟ್ಟಲ್ಲಪ್ಪ ಸೆಗಣಿ ಇಂಥದ್ದೆಲ್ಲ ಬಿಟ್ಬಿಡಿ. ಎಷ್ಟು ಚೆನ್ನಾಗಿ ಹಸುನ್ ತೊಳಿತಿರೋ, ಎಷ್ಟು ಚೆನ್ನಾಗಿ ಕ್ಲೀನಾಗಿ ತೊಳೆದು ಅದಕ್ಕೆ ಗಂಟೆ ಕಟ್ಟಿ ಸಾಯಂಕಾಲದ ಹೊತ್ತು ಕಿಚಾಯಿಸ್ಬೇಕು ಅಂದ್ರೆ ದೃಷ್ಟಿ, ಪಾಪ ಅದಕ್ಕೂ ದೃಷ್ಟಿ ಆಗಿರುತ್ತೆ. ಮಹಾಲಕ್ಷ್ಮಿ ನೋಡಿ ನಿಸ್ವಾರ್ಥ ಸೇವೆ. ಇಡೀ ಜಗತ್ತಲ್ಲಿ ನಾವು ಏನಂದ್ರೆ ಪೆದ್ದಂಭಟ್ರು ಯಾರು ಕಂಡು ಹಿಡಿದ್ನೋ ಗೊತ್ತಿಲ್ಲ, ನ್ಯಾಷನಲ್ ಅನಿಮಲ್ ಆಫ್ ಇಂಡಿಯಾ ಯಾವುದು ಅಂದ್ರೆ ಟೈಗರ್ ಅಂತ ಇಟ್ಬಿಟ್ರು. ಅದಕ್ಕೆ ಎಲ್ಲ ರೌದ್ರವಾಗಿರೋದು ಪೆದ್ದಂಭಟ್ರು. ಹಸುನಿಟ್ಟಿದ್ರೆ ಇವತ್ತು ನಮ್ಮ ಭಾರತ ದೇಶ ಸನಾತನ ಧರ್ಮದಲ್ಲಿ ಹೇಳುತ್ತೆ ಫಸ್ಟ್ ಕ್ಲಾಸ್ ಹಸು ನೋಡಿ, ಈ ಜಾತಿಯವನು ಆ ಜಾತಿಯವನು ಅಂತ ಎಲ್ಲೂ ಇಲ್ಲ. ಹಾಲು ನಿಷ್ಕಲ್ಮಶವಾಗಿ ತನ್ನ ಮಗು ಕೂಡ ಕೊಡದೆ ನಮಗೆ ಕೊಡತ್ತಲ್ಲ, ಅಂಥ ಗೋಮಾತೆನ ನಾಳೆ ಪೂಜೆ ಮಾಡಿ ಕಾಮಧೇನು ಸಂಕಲ್ಪ ಮಾಡಿಕೊಂಡ್ರೆ ನಿಮಗೆಲ್ಲ ಪರಿಪೂರ್ಣವಾಗಿ ಆಶೀರ್ವಾದ ಖಂಡಿತ ಸಿಗುತ್ತೆ. ಇನ್ನು ದೀಪಾವಳಿ ಸಂಭ್ರಮ ಸಡಗರ ಎಲ್ಲರ ಮನೆಯಲ್ಲೂ ಜೋರಾಗಿರುತ್ತೆ. ಅದರ ಜೊತೆಗೆ ಸುವರ್ಣ ನ್ಯೂಸ್ ನಲ್ಲಿ ವಿಶೇಷವಾದ ಕಾರ್ಯಕ್ರಮ ಬ್ರಹ್ಮಾಂಡ ಗುರುಜಿ ದೀಪಾವಳಿ ಹಬ್ಬ ಹೇಗೆ ಆಚರಣೆ ಮಾಡಬೇಕು, ಲಕ್ಷ್ಮೀ ಪೂಜೆ ಹೇಗೆ ಮಾಡಬೇಕು, ಇದ್ರ ಬಗ್ಗೆ ನಿಮಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಡ್ತಾ ಇದ್ದಾರೆ. ನಿಮ್ಮ ಗೊಂದಲಗಳಿಗೆ, ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿರುತ್ತೆ. ಆದ್ರೆ ಮತ್ತಷ್ಟು ಪ್ರಶ್ನೆಗಳಿದೆ. ನೇರವಾಗಿ ಬ್ರಹ್ಮಾಂಡ ಗುರುಜಿ ಅವ್ರ ಜೊತೆನೆ ನಾನು ಮಾತಾಡ್ತೀನಿ ಅಂತ ಇದ್ರೆ ನೇರವಾಗಿ ಈ ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಬಹುದು. ಕರೆ ಮಾಡಬೇಕಾದಂತಹ ದೂರವಾಣಿ ಸಂಖ್ಯೆ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ ನೋಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.